ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಜಾತ್ರೆ 2ನೇ ದಿನದ್ದು ವಿಡಿಯೋ. ಇಲ್ಲಿ ಮತ್ತಿನ ಮಕ್ಕಳಿಗೆ ಆಟ ಎಲ್ಲ ಆಡಿಸಿದ್ರು. ಮೊದಲು ಮಡಿಕೆ ಹೊಡಿ ಆಟ ಆಡಿಸಿದ್ರು. ನನ್ನ ಮಗನೂ ಕೂಡ ಆಟ ಆಡ್ದ, ಚೆನ್ನಾಗಿ ಆಟ ಆಡ್ದ. ಬಟ್ ಕೊನೆಗೆ ಮಡಿಕೆ ಹೊಡಿಲಿಲ್ಲ. ಇನ್ನು ರಂಗೋಲಿ ಸ್ಪರ್ಧೆ ಇಟ್ಟಿದ್ರು. ಹೆಣ್ಮಕ್ಳಿಗೆಲ್ಲ ಇಂಟ್ರೆಸ್ಟ್ ಇರೋರು ಬಿಡಿಸಿದ್ರು. ನಾನು ಕೂಡ ಒಂದು ಬಿಡಿಸಿದ್ದೆ. ಇನ್ನು ಸಿಸ್ಟರ್ ಕೂಡ ಒಂದು ಬಿಡಿಸಿದ್ರು. ಚೆನ್ನಾಗಿತ್ತು. ಏನೋ ಒಂಥರ ಖುಷಿ ಅನ್ನಿಸ್ತು. ಇನ್ನು ಫಸ್ಟು, ಸೆಕೆಂಡು, ತರ್ಡು ಅಂತ ಪ್ರೈಸ್ ಕೊಟ್ಬಿಟ್ಟು ಇನ್ನು ಬಿಡಿಸಿದ್ದು ಎಲ್ಲರಿಗೂ ಸಮಾಧಾನಕರ ಬಹುಮಾನ ಅಂತ ಕೊಟ್ಟರು. ತುಂಬ ಖುಷಿ ಆಯಿತು. ಇನ್ನು ಲೆಮನಿಂದ ಸ್ಪೂನು ಕೂಡ ಆಟ ಆಡಿದ್ರು. ಇದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಎಲ್ಲ ಆದಮೇಲೆ ಸಂಜೆ ಆಗ್ತಾ ದೇವ್ರನ್ನ ಅಲ್ಲಿ ವಾಹನ ಇತ್ತಲ್ಲ, ದೇವ್ರು ಕೂರಿಸೋ ವಾಹನ, ಅದಕ್ಕೆ ಕೂರಿಸಿದ್ರು. ಆಮೇಲೆ ನೆಕ್ಸ್ಟ್ ಏನು ಪ್ರೋಗ್ರಾಮ್ ಅಂದರೆ ಡೊಳ್ಳು ಕುಣಿತನೂ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು. ಇದು ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ನೃತ್ಯದ ಒಂದು ಪ್ರಕಾರ ಅಂತಲೇ ಹೇಳ್ಬೋದು. ನೋಡೋಕ್ಕಂತೂ ತುಂಬ ಖುಷಿ ಅನಿಸುತ್ತೆ. ಅವರು ಕೂಡ ರೆಡಿ ಆಗ್ತಿದ್ರು ಡೊಳ್ಳು ಕುಣಿತ ಸ್ಟಾರ್ಟ್ ಮಾಡೋಕ್ಕೆ. ಅಲ್ಲಿ ಡೊಳ್ಳು ಕುಣಿತ ಎಲ್ಲ ನೋಡ್ಕೊಂಡು ಬಂದ್ವಿ. ಪ್ರೈಸ್ ಕೊಟ್ಟರು, ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟ್ ಇನ್ನು ಮನೆಗೆ ಬಂದುಬಿಟ್ಟು ಊಟ ಮಾಡಿಬಿಟ್ಟು ಎಲ್ಲ ರೆಡಿ ಆಗ್ತಿದ್ವಿ. ಆಲ್ಮೋಸ್ಟ್ ಅಲ್ಲಿ ಒಂದು 12 ಗಂಟೆಯಿಂದ ದೇವ್ರನ್ನೆಲ್ಲ ಕರ್ಕೊಂಡು ವಾಹನದಲ್ಲಿ, ಇನ್ನು ಕಳಸನೂ ಕರ್ಕೊಂಡು ಗೇಟಲ್ಲಿ ಅಲ್ಲೂ ಕೂಡ ಮಡೆಯನ್ನು ಪೂಜಿರ್ತಾರೆ. ಅಲ್ಲಿ ಒಬ್ಬರ ಮೇಲೆ ಒರೆಸ್ಕೊಂಡು ಬರ್ತಾರೆ. ಚಿಕ್ಕಮ್ಮನ ಪೂಜೆ ಮಾಡ್ತಾರಲ್ಲ, ಆ ಪೂಜಾರ ಮೇಲೆ ಒರೆಸ್ಕೊಂಡು ಬರ್ತಾರೆ. ಚೆನ್ನಾಗಿರುತ್ತೆ. ಏನೋ ಒಂಥರ. ನಾವು ಕೂಡ ಆರತಿ ಬೆಳಗಿದ್ವಿ. ಕಾಯಿ ಹೊಡೆದ್ಬಿಟ್ಟು ಎಲ್ಲ ಬಂದ್ವಿ. ಅಲ್ಲಿ ಆ ದೇವ್ರ ಮಡೆಯೆಲ್ಲನೂ ಕಳಸ ಎಲ್ಲ ಕರ್ಕೊಂಡು ದೊಡ್ಡಮ್ಮನ ದೇವಸ್ಥಾನಕ್ಕೆ ಬಂದಾಗ ಇಲ್ಲೂ ಕೂಡ ದೊಡ್ಡಮ್ಮನ ಮಡೆಯನ್ನು ಒರೆಸ್ಕೊಂಡು ಬರ್ತಾರೆ. ಒರೆಸ್ಕೊಂಡು ಕಳಸ ಎಲ್ಲ ಈಚೆ ಕಡೆಗೆ ಬಂದಾಗ ನಾವು ಆರತಿ ಎಲ್ಲ ತಗೊಂಡೇನು ಹೋಗ್ತೀವಿ, ಅವರೆಲ್ಲ ದೇವ್ರ ಹಿಂದೆ ಹೋಗಬೇಕು. ಇನ್ನು ಬಾಯಿ ಬೀಗ ಇರ್ತಾರಲ್ಲ, ಅವರು ಕೂಡ ದೇವ್ರ ಹಿಂದೆನೇ ಹೋಗಬೇಕು. ಚೆನ್ನಾಗಿರುತ್ತೆ. ಏನೋ ಒಂಥರ ಫುಲ್ ನೈಟ್, ಬೆಳಗಿನ ಜಾವ 5 ಗಂಟೆವರೆಗೂ ನಡೆಯುತ್ತೆ ಇದು. ತುಂಬ ಏನೋ ಒಂಥರ ಖುಷಿ ಅನಿಸುತ್ತೆ. ನಿದ್ದೆನೇ ಬರಲ್ಲ ದೇವ್ರು ನೋಡ್ತಾ ನೋಡ್ತಾ. ದೇವ್ರನ್ನೆಲ್ಲ ಕರ್ಕೊಂಡು ಬೆಳಗಿನ ಜಾವ 5 ಗಂಟೆ ಹೊತ್ತಿಗೆ ಹೊರಗಲು ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲರೂ. ಆಗ ಕೆಂಡೋತ್ಸವ ನಡೆಯುತ್ತೆ. ಚೆನ್ನಾಗಿರುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.